ಬಾರ್ ಲೈಸೆನ್ಸ್ಗೆ ಅಬಕಾರಿ ಅಧಿಕಾರಿಗಳಿಗೆ ಲಂಚ ಕೊಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಲಂಚದಲ್ಲಿ ಯಾರ್ಯಾರಿಗೆ ಪಾಲ್ ಹೋಗಲಿದೆ ಗೊತ್ತಾ? ಲೋಕಾಯುಕ್ತ ಎಫ್ಐಆರ್ ನಲ್ಲಿ ಲಂಚಾವತಾರದ ಕಂಪ್ಲೀಟ್ ಡೀಟೇಲ್ಸ್ ಇದೆ. ಲೋಕಾಯುಕ್ತ ಎಫ್ಐಆರ್ ನಲ್ಲಿ ಮಿನಿಸ್ಟರ್ ಪದ ಬಳಕೆ ಆಗಿದೆ. ಮಿನಿಸ್ಟರ್ಗೂ ಪಾಲು ಹೋಗಲಿದೆ ಅಂತ ಎಫ್ಐಆರ್ ನಲ್ಲಿ ಉಲ್ಲೇಖ ಇದೆ. ಬಾರ್ ಲೈಸೆನ್ಸ್ಗೆ ನೀಡುವ ಲಂಚ, ಆ ಲಂಚದಲ್ಲಿ ಎಲ್ಲರಿಗೂ ದುಡ್ಡು ಹಂಚಿಕೆ ಆಗುತ್ತೆ. ಮಿನಿಸ್ಟರ್, ಅಬಕಾರಿ ಇನ್ಸ್ಪೆಕ್ಟರ್, ಡಿಸಿ ಆಫೀಸ್, ರೆವೆನ್ಯೂ ಡಿಸಿ, ಕಮಿಷನರ್ ಆಫೀಸ್, 4 ಟೇಬಲ್. ಕಮಿಷನರ್ ಆಫೀಸ್ನಲ್ಲಿ 4 ಟೇಬಲ್. ಜೆಸಿ, ಅಡಿಷನಲ್ ಕಮಿಷನರ್, 2 ಡಿಸಿಗಳಿಗೆ ಲಂಚದ ಹಣ ನೀಡಬೇಕು ಅಂತ ಉಲ್ಲೇಖ ಆಗಿದೆ. ಲಂಚದ ಹಣ ಎಲ್ಲಿಂದ ಎಲ್ಲಿಯವರೆಗೆ ತಲುಪುತ್ತೆ ಅಂತ ಕಂಪ್ಲೀಟ್ ಆಗಿ ಉಲ್ಲೇಖ ಇದೆ. ಆ ಎಫ್ಐಆರ್ ಕಾಪಿಯ ಕೆಲವೊಂದಿಷ್ಟು ಅಂಶಗಳನ್ನ ನೀವು ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇದ್ದೀರಿ. ಅಬಕಾರಿ ಅಧಿಕಾರಿಗಳ ಲಂಚಾವತಾರದ ಬಗ್ಗೆ ಎಫ್ಐಆರ್ ನಲ್ಲಿರುವಂತಹ ಮಾಹಿತಿ ಇದು. ಮಿನಿಸ್ಟರ್ ವರೆಗೂ ಹೋಗುತ್ತೆ. ಅಧಿಕಾರಿಗಳನ್ನ ಬಂಧಿಸಿ ಕ್ರಮ ಆಗಬೇಕು ಅಂತ ಮತ್ತೊಂದು ಕಡೆ ಒತ್ತಡ. CL7 ಬಾರ್ ಲೈಸೆನ್ಸ್ ನೀಡೋದಕ್ಕೆ 80 ಲಕ್ಷ ಲಂಚ ಫಿಕ್ಸ್ ಆಗಿದೆ. ಕೊನೆಗೆ 75 ಲಕ್ಷಕ್ಕೆ ಲೈಸೆನ್ಸ್ ನೀಡೋದಕ್ಕೆ ಅಧಿಕಾರಿಗಳು ಒಪ್ಪಿಗೆಯನ್ನ ಸೂಚಿಸಿರ್ತಾರೆ. 75 ಲಕ್ಷದ ಪೈಕಿ ಮೊದಲಿಗೆ 50 ಲಕ್ಷ ಕೊಡಬೇಕು ಅಂತ ಫೋರ್ಸ್ ಇರುತ್ತೆ, ಒತ್ತಾಯ ಇರುತ್ತೆ. ಅರ್ಜಿ ಸಂಬಂಧ ಸ್ಥಳ ಪರಿಶೀಲನೆ ನಡೆಸಿರ್ತಾರೆ ಅಧಿಕಾರಿಗಳು. ಬಾರ್ ಸ್ಥಳ GBA ವ್ಯಾಪ್ತಿಗೆ ಬರೋ ಹಿನ್ನೆಲೆ ಲಂಚ ಡಬಲ್ ಆಗುತ್ತೆ. ಏಕಾಏಕಿ 75 ಲಕ್ಷದ ಬದಲು 1.5 ಕೋಟಿ ಕೊಡಬೇಕು ಅಂತ ಬೇಡಿಕೆ ಇಡಲಾಗತ್ತೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಶರತ್, ನಾವು ಗಮನಿಸ್ತಾ ಇದ್ದೀವಿ ಎಫ್ಐಆರ್ ನಲ್ಲಿ ಇರುವಂತಹ ಕೆಲವೊಂದಿಷ್ಟು ಅಂಶಗಳು. ಇಲ್ಲಿ ಪಡೆದಂತಹ ಲಂಚ ಯಾರಿಗೆ, ಯಾವ ಇಲಾಖೆಗೆ ಹೋಗುತ್ತೆ ಅನ್ನುವಂಥದ್ದು ಕ್ಲಿಯರ್ ಆಗಿ ಉಲ್ಲೇಖ ಆಗಿದೆ. ಸೊ ಎಫ್ಐಆರ್ ನಲ್ಲಿ ಇರುವಂತಹ ಪ್ರಮುಖ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ವೀಣಾ, ಖಂಡಿತವಾಗಿ ಅಬಕಾರಿ, ಡಿಸಿ, SP ಸೇರಿದಂತೆ 3 ಜನ ಟ್ರ್ಯಾಪ್ ಆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹಲವು ದಿನಗಳಿಂದ ಪ್ರಕರಣ ಸದ್ದು ಮಾಡ್ತಾನೆ ಇದೆ. ಸದನದಲ್ಲೂ ಕೂಡ ಈ ಪ್ರಕರಣ ಸದ್ದು ಮಾಡುವಂತಹ ಕೆಲಸವನ್ನು ಮಾಡುತ್ತೆ. ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಲೋಕಾಯುಕ್ತದಲ್ಲಿ ದಾಖಲಾಗಿರುವಂತಹ FIR ನಲ್ಲಿ ಕೆಲವೊಂದಿಷ್ಟು ಅಂಶಗಳು ಉಲ್ಲೇಖ ಆಗಿರುವಂಥದ್ದು. ಆರಂಭದಲ್ಲಿ 80 ಲಕ್ಷ ಹಣಕ್ಕೆ ಬೇಡಿಕೆಯನ್ನು ಇಟ್ಟು 25 ಲಕ್ಷ ಹಣವನ್ನ ಪಡೆದುಕೊಳ್ಳುವಂತಹ ಸಂದರ್ಭದಲ್ಲಿ ಅಬಕಾರಿ DC ಟ್ರ್ಯಾಪ್ ಆಗ್ತಾರೆ. ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ FIR ಅಲ್ಲಿ ಉಲ್ಲೇಖವನ್ನ ಮಾಡಿರುವಂಥದ್ದು. ಜೊತೆಗೆ ಆ ಹಣವನ್ನ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ನಂತರ ಅದನ್ನ ಯಾರ್ಯಾರಿಗೆ ತಲುಪಿಸಬೇಕಾಗುತ್ತೆ ಎನ್ನುವಂತ ಒಂದು ವಿಚಾರವನ್ನು ಕೂಡ FIR ನಲ್ಲಿ ಉಲ್ಲೇಖವನ್ನ ಮಾಡುವಂತಹ ಕೆಲಸವನ್ನ ದೂರುದಾರರು ಮಾಡಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಆರಂಭದಲ್ಲಿ 80 ಲಕ್ಷ ಹಣಕ್ಕೆ ಬೇಡಿಕೆಯನ್ನು ಇಡ್ತಾರೆ. ತದನಂತರ ಅದು 75 ಲಕ್ಷಕ್ಕೆ ಆಗುತ್ತೆ. ಹಾಗೆ ಸಂಬಂಧಪಟ್ಟಂತಹ ಜಾಗ ಎಲ್ಲಿ ಅವರು ಸ್ಟಾಲನ್ನು ಹಾಕಬೇಕಿತ್ತು ಆ ಜಾಗವನ್ನ ನೋಡಿಕೊಂಡು ಬಂದಂತಹ ಸಂದರ್ಭದಲ್ಲಿ ಅದು GBA ವ್ಯಾಪ್ತಿಗೆ ಬರ್ತಾ ಇದೆ ಅನ್ನೋದನ್ನ ಮನಗಂಡಂತಹ ಅಧಿಕಾರಿಗಳು 1.5 ಕೋಟಿ ಲಂಚದ ಹಣಕ್ಕೆ ಬೇಡಿಕೆಯನ್ನು ಇಡ್ತಾರೆ. ತದನಂತರ ಮಾತುಕತೆಯನ್ನ ಫೈನಲ್ ಅನ್ನ ಮಾಡಿಕೊಂಡು 50 ಲಕ್ಷ ಅಡ್ವಾನ್ಸ್ ಅನ್ನ ಕೊಡಬೇಕು, ಅದರಲ್ಲಿ 25 ಲಕ್ಷ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಟ್ರ್ಯಾಪ್ ಆಗುವಂತಹ ಕೆಲಸ ಆಗುತ್ತೆ. ಅಬಕಾರಿ DC ಆಗಿದ್ದಂತಹ ಜಗದೀಶ್ ಜೊತೆಗೆ SP ಆಗಿದ್ದಂತಹ ತಮ್ಮಣ್ಣ ಮತ್ತೆ ಡ್ರೈವರ್ ಲಕ್ಕಪ್ಪ ಮೂವರನ್ನ ವಶಕ್ಕೆ ಪಡೆದುಕೊಂಡು ಲೋಕಾಯುಕ್ತ ಅಧಿಕಾರಿಗಳು ವಿಚಾರಣೆ ನಡೆಸುವಂತಹ ಕೆಲಸವನ್ನು ಮಾಡ್ತಾರೆ. ಆದ್ರೆ ಅದರ FIR ನಲ್ಲಿ ದಾಖಲಾಗಿರುವಂಥದ್ದು ಮಿನಿಸ್ಟರ್, ಹಾಗೆ ಕಮಿಷನರ್, ಅಡಿಷನಲ್ ಕಮಿಷನರ್, ಹಾಗೆ 2 DCಗಳಿಗೆ ಹಣವನ್ನ ಕೊಡಬೇಕಾಗುತ್ತೆ. 4 ಟೇಬಲ್ಗಳಿಗೆ ನಾವು ಹಣವನ್ನ ಕೊಡಬೇಕಾಗುತ್ತೆ ಎನ್ನುವಂತ ಒಂದು ನಿಟ್ಟಿನಲ್ಲಿ ಆಡಿಯೋದಲ್ಲೂ ಕೂಡ ಕೆಲವೊಂದಿಷ್ಟು ಅಂಶಗಳು ಉಲ್ಲೇಖ ಆಗಿತ್ತು. ಅದು ಇದೀಗ ಅಧಿಕೃತವಾಗಿ FIR ನಲ್ಲಿ ಉಲ್ಲೇಖ ಆಗಿರುವಂಥದ್ದು. ಮಿನಿಸ್ಟರ್ ಅಂತಾದ್ರೆ ಯಾರಿಗೆ ಹಣವನ್ನ ತಲುಪಿಸಬೇಕು, ಯಾವ ರೂಪದಲ್ಲಿ ತಲುಪಿಸಬೇಕು ಎಲ್ಲವೂ ಕೂಡ ಸದ್ಯ ತನಿಖೆನೆ ನಡೆಸುವಂತಹ ಕೆಲಸವನ್ನ ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಈಗಾಗಲೇ ಸಂಬಂಧಪಟ್ಟ ದೂರುದಾರರಿಂದಲೂ ಕೂಡ ಸಂಪೂರ್ಣವಾದಂತಹ ಮಾಹಿತಿಯನ್ನು ಪಡೆದುಕೊಳ್ಳುವಂತಹ ಕೆಲಸವನ್ನ ಮಾಡಿರುವಂತದ್ದು. ವೀಣಾ, ಥ್ಯಾಂಕ್ ಯು ಶರತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.